ಸಾಮಾನ್ಯವಾಗಿ ಪ್ರಾಯಶಃ ಮನಸ್ಸನ್ನು ಕಟ್ಟುವ ಮುಖೇನ ಪ್ರಾಯಶಃ ತಲೆಯನ್ನು ಕಟ್ಟಬಹುದು, ಆ ಮುಖೇನ ನಾಡನ್ನು ಕಟ್ಟಬಹುದು ಅಂತಕ್ಕಂತ ಒಂದು ಒಂದು ಸ್ಪೆಷಲ್ ಕಾನ್ಸೆಪ್ಟ್ ಇದೆಯಲ್ಲ, ಅದು ಖಚಿತವಾಗಿ ಒಂದು ರೀತಿ ನಿಬ್ಬೆರಗಾಗ್ತಕ್ಕಂಥ ಸಂಗತಿ ಅಂತೇಳಿ. ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತೇಳಿ. ಚಂದ್ರಶೇಖರ್ ಈ ವಚನದಲ್ಲಿ ತುಂಬಾ ಚೆನ್ನಾಗಿ ಪ್ರಸ್ತಾಪ ಮಾಡ್ತಾರೆ ಅಂತೇಳಿ. ಮಂಡೆ ಮಾಸದೊಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸದೊಡೆ ಮಡಿವಾಳಂಗಿಕ್ಕುವುದು. ಕಡೆಗೆ ಹೇಳ್ತಾರೆ ಮನದ ಮೈಲಿಗೆ ತೊಳೆಯುವಡೆ. ಮನಸ್ಸು ಕೂಡ ಮಲಿನವಾಗುತ್ತಲ್ರಿ, ಅದು ಕೂಡ ತೊಳೆಯಾಗ್ಬಿಡುತ್ತಲ್ಲ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡುವುದು ಅಂತೇಳಿ. ಆ ಮನಸ್ಸು ಅಂತಕ್ಕಂಥ ಸರ್ಪ ಇದೆ, ಅದು ಯಾವಾಗ ನಮ್ಮನ್ನು ಏನ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಅದು ಕಚ್ಚಬಹುದು, ತಿನ್ನಬಹುದು, ಕಡಿಬಹುದು, ಏನಾದ್ರು ಮಾಡಬಹುದಲ್ಲ, ಅದು ವಿಷಪೂರಿತವಾದಂತಹ ಹಾವು ಅಂತೇಳಿ. ಮನಸ್ಸು ಕಟ್ಟಿರ್ತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಅಮೋಘ. ವೀಕ್ಷಕ ಬಂಧುಗಳಿಗೆ ಪ್ರಣಾಮಗಳು. ಅನೇಕ ವಿಷಯಗಳ ಮೇಲೆ ನಾವು ನಮ್ಮ ಅರಿವಿನ ಹರವನ್ನು ವಿಸ್ತಾರ ಮಾಡ್ತಾ 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 ಚಿಂತನೆಗೆ ಒಳಪಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಆಸರೆ ಆಗಿರ್ತಕ್ಕಂಥ, ನಮ್ಮ ಅಭಿಮಾನದ ಸಂಗತಿ ಆಗಿರ್ತಕ್ಕಂಥ, ನಮ್ಮೆಲ್ಲರ ಬದುಕಿಗೆ ಪ್ರೇರಣೆ ನೀಡ್ತಾ ಇರ್ತಕ್ಕಂಥ ಬಸವಾದಿ ಪ್ರಮುಖರಿಂದ ಸೃಷ್ಟಿಯಾಗಿರ್ತಕ್ಕಂಥ ವಚನ ಸಾಹಿತ್ಯ, ಶರಣ ಸಾಹಿತ್ಯ ಇನ್ನೆಲ್ಲ ಕಲಿಸಿದೆ, ಇನ್ನೆಲ್ಲ ಹೇಳಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ನೋಡಿದ್ವಿ. ವಿಶೇಷವಾಗಿ ಅವರು ಪಟ್ಟಂತ ಶ್ರಮದಲ್ಲಿ ಅವರು ತೆಗೆದುಕೊಂಡಂತಹ ನಿರ್ಣಯಗಳಲ್ಲಿ ಪ್ರಥಮವಾಗಿ ಆದ್ಯತೆ ಕೊಟ್ಟಿದ್ದು ಪ್ರಾಯಶಃ ಮನ ಸ್ವಚ್ಛವಾಗಿರ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಿಂದೆ ಚರ್ಚೆ ಮಾಡಿದ್ವಿ. ಈ ಮನೆ ಮತ್ತು ಮನಸ್ಸನ್ನು ಕಟ್ಟುವ ಮುಖೇನ ನಾಡನ್ನು ಕಟ್ಟಬಹುದು ಅಂತಕ್ಕಂಥ ವಿಶೇಷವಾದಂತಹ ಒಂದು ಪರಿಕಲ್ಪನೆ ಆ ವಚನಕಾರಿಗಿತ್ತು ಅಂತಕ್ಕಂಥದ್ದನ್ನ ಅನೇಕ ವಚನಗಳ ಮುಖೇನ ನಾವು ತಮ್ಮ ಗಮನ ತಂದಿದ್ವಿ, ತಾವು ಕೂಡ ಕೇಳಿದ್ವಿ. ಆದ್ರೆ ವಿಶೇಷವಾಗಿ ಮನೆ ಆಯ್ತು, ನಾವು ಮನಸ್ಸಿನ ಬಗ್ಗೆನೂ ಕೂಡ ಯೋಚನೆ ಮಾಡಿದ್ವಿ ಅಂತೆ. ಸಾಮಾನ್ಯವಾಗಿ ಪ್ರಾಯಶಃ ಮನಸ್ಸನ್ನು ಕಟ್ಟುವ ಮುಖೇನ ಪ್ರಾಯಶಃ ತಲೆಯನ್ನು ಕಟ್ಟಬಹುದು, ಆ ಮುಖೇನ ನಾಡನ್ನು ಕಟ್ಟಬಹುದು ಅಂತಕ್ಕಂಥ ಒಂದು ಒಂದು ಸ್ಪೆಷಲ್ ಕಾನ್ಸೆಪ್ಟ್ ಇದೆಯಲ್ಲ, ಅದು ಖಚಿತವಾಗಿ ಒಂದು ರೀತಿ ನಿಬ್ಬೆರಗಾಗ್ತಕ್ಕಂಥ ಸಂಗತಿ ಅಂತೇಳಿ. ನಮ್ಮ ಜನಪದರು ಆಡು ಭಾಷೆಯಲ್ಲಿ ಇವತ್ತು ಕೂಡ ಈ ಮಾತನ್ನು ಹೇಳ್ತಾ ಇರ್ತಾರೆ. ಏನಂತಾರೆ ಅಂದ್ರೆ ಮನಸ್ಸಿನಂತೆ ಮಾದೇವ, ಮನಸ್ಸಿದ್ದಲ್ಲಿ ಮಾರ್ಗ ಅಂತೇಳಿ. ನೋಡಿ, ಆ ಮನಸ್ಸು ಅಂತಕ್ಕಂಥದ್ದು ಕಾಣಲ್ಲ ನಮಗೆ, ಆದ್ರೆ ಖಚಿತವಾಗಿದೆ. ಆ ಮನಸ್ಸಿದ್ದಾಗ ಮಾತ್ರ ನಾವು ಖಚಿತವಾದಂತಹ ಗುರಿಯನ್ನು ತಲುಪಿಸ್ಲಿಕ್ಕೆ ಸಾಧ್ಯ ಅಂತೇಳಿ. ಹಾಗಾಗಿ ಈ ಅನುಭವದ ನುಡಿ ಹೊಟ್ಟಿರ್ತಕ್ಕಂಥದ್ದು ಮನಸ್ಸಿದ್ರೆ ಮಾರ್ಗ ಅಂತೇಳಿ. ವೇರ್ ದೇರ್ ಇಸ್ ಮೈಂಡ್ ದೇರ್ ಇಸ್ ವಿಲ್ ಅಂತೇಳಿ ಇಂಗ್ಲಿಷ್ ಅಲ್ಲಿ ಗಾದೆ ಇದೆ. ಹಾಗೆ ಮನಸ್ಸಿನಂತೆ ಮಾದೇವ ಅಂದ್ರೆ ಮನಸ್ಸು ಹೆಂಗಿರುತ್ತೋ ಹಾಗೆ ಆ ವ್ಯಕ್ತಿ ಇರ್ತಾನೆ ಅಂತೇಳಿ. ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತೇಳಿ. ಈ ಮುಖ ನೋಡ್ಬಿಟ್ರೆ ಅವ್ರ ಮನಸ್ಸು ಹೆಂಗಿದೆ ಅಂತ ಹೇಳ್ಬೋದು ಅಂತಕ್ಕಂಥ ಒಂದು ದೊಡ್ಡ ಅನುಭವ ಇತ್ತಲ್ಲ, ಅದು ನಮ್ಮ ಜನಪದರಿಗೆ ಸಿಕ್ತು ಅಂತೇಳಿ. ಪ್ರಾಯಶಃ ಈ ದಿಸೆಯಲ್ಲಿ ಆ ಮನಸ್ಸಿನ ತುಳಲಾಟಗಳನ್ನ, ಮನಸ್ಸಿನ ಜಂಜಡಗಳನ್ನ ನಿವಾರಣೆ ಮಾಡ್ತಾ 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 ಆ ಮನಸ್ಸು ಅಂತಕ್ಕಂಥದ್ದು ನಮ್ಮ ದೈಹಿಕವಾದಂತ ಎಲ್ಲ ಚಟುವಟಿಕೆಗಳಿಗೆ ಅದು ಪೂರಕವಾಗಬೇಕೆ ಹೊರತು ಮಾರಕವಾಗಬಾರದು ಅಂತಕ್ಕಂಥ ಸತ್ಯವನ್ನು ಅರಿತು ಮನಃಶುದ್ಧಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ, ಮನಸ್ಸನ್ನು ಪ್ರಸ್ತಾಪ ಮಾಡ್ತಕ್ಕಂಥ ನಿಟ್ಟಿನಲ್ಲಿ, ಮನಗಳನ್ನು ತೊಳಿತಕ್ಕಂಥ ನಿಟ್ಟಿನಲ್ಲಿ ವಚನಕಾರರು ಬಹುದೊಡ್ಡದಾದಂತ ಕೈಂಕರ್ಯ ಮಾಡಿದ್ದಿದೆಯಲ್ಲ, ಅದು ಭಾರಿ ಆಶ್ಚರ್ಯದ ಸಂಗತಿ, ನಾವೆಲ್ಲ ಗ್ರಹಿಸಬೇಕಾದಂತ ಸಂಗತಿ ಅಂತೇಳಿ. ಒಂದುಗಳೇ ವಾಸ್ತವವಾಗಿ ನಾವೆಲ್ಲ ಗೊತ್ತಿದೆ ನಮಗೆ, ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಅನೇಕ ವಿಧಾನಗಳಿದೆ. ನಮಗೆ ಬಟ್ಟೆಯಿಂದ ಕೊಳೆ ಆಯ್ತು ಅಂದ್ರೆ ನಾವೇ ತೊಳ್ಕೊಂತೀವಿ, ಇಲ್ಲ ಮಡಿವಾಳಕ್ಕೆ ಕೈನ ಮಾಡಿ ತೊಳ್ಕೊಂತೀವಲ್ವಾ. ಹಾಗೆ ಶರೀರ ಏನಾದ್ರು ಶುದ್ಧಿ ಆಯ್ತು ಅಂದ್ರೆ ನಾವು ಬೆಂಜಿನ ಸ್ನಾನ ಮಾಡಿ ಆಮುಖಿನ ಶುದ್ಧಿಗೊಳಿಸ್ತೀವಿ ಅಂತೇಳಿ. ಚಂದ್ರಶೇಖರ್ ಈ ವಚನದಲ್ಲಿ ತುಂಬಾ ಚೆನ್ನಾಗಿ ಪ್ರಸ್ತಾಪ ಮಾಡ್ತಾರೆ ಅಂತೇಳಿ. ಮಂಡೆ ಮಾಸದೊಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸದೊಡೆ ಮಡಿವಾಳಂಗಿಕ್ಕುವುದು. ಕಡೆಗೆ ಹೇಳ್ತಾರೆ ಮನದ ಮೈಲಿಗೆ ತೊಳೆಯುವಡೆ. ಮನಸ್ಸು ಕೂಡ ಮಲಿನವಾಗುತ್ತಲ್ರಿ, ಅದು ಕೂಡ ತೊಳೆಯಾಗ್ಬಿಡುತ್ತಲ್ಲ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡುವುದು ಅಂತೇಳಿ. ಪ್ರಾಯಶಃ ನಾವು ಹಿಂದೆ ಹೇಳಿದ ಹಾಗೆ ಆ ಸಜ್ಜನರ ಸಹವಾಸದ ಮುಖೇನ ಆ ಸಾತ್ವಿಕವಾದಂತ ಒಳಿತಿನ ಆ ಮನಸ್ಸಿದೆಯಲ್ಲ, ಅಂತವ್ರನ್ನ ಸಹವಾಸ ಮಾಡ್ತಾ ಮಾಡ್ತಾ ಮುಖೇನ ನಮ್ಮ ಮನಸ್ಸಿನ ಮೈಲಿಗೆ ತೊಳಿಬೇಕು ಅಂತಕ್ಕಂಥ ದಿಸೆಯಲ್ಲಿ ಆ ಮನಸ್ಸನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಅದು ತುಂಬಾ ಖುಷಿಯ ಸಂಗತಿ ಅಂತಕ್ಕಂಥದ್ದು ತಮ್ಮ ಜೊತೆ ಹಂಚ್ಕೊಳ್ತೀನಿ ಬಂಧುಗಳೇ. ಅಕ್ವಾದ ಒಂದು ವಚನದಲ್ಲಿ ವಿಶೇಷವಾಗಿ ಪ್ರಾಯಶಃ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಈ ಮನಸ್ಸನ್ನ ಹತೋಟಿತಿರ್ತಕ್ಕಂಥ ಇದೆ. ಅದು ವಾಸ್ತವವಾಗಿ ಹೆಂಗಿರುತ್ತೆ ಅಂದ್ರೆ ತೆನುವೆಂಬ ಹೇಳಿಗೆ ಮೊಲವೆಂಬ ಸರ್ಪ ಅಂತೇಳಿ ಅವ್ರು ಕೊಡ್ತಕ್ಕಂಥ ಉಪಮೆ ನೋಡಿ, ಎಷ್ಟು ಚೆನ್ನಾಗಿ ರೂಪಗಳನ್ನ ಬಳಸ್ತಾರೆ ಅಂತೇಳಿ. ನೀವೆಲ್ಲ ಹಾವಿನ ಬುಟ್ಟಿ ನೋಡಿದೀವಲ್ವಾ, ಹಾವಿನ ಬುಟ್ಟಿ ಇರುತ್ತೆ ನಿಜ, ಅದ್ರ ಒಳಗಡೆ ಹಾವಿರುತ್ತೆ ಅಂತೇಳಿ, ಅದು ಕಾಣಲ್ಲ ಅದು ಅಂತೇಳಿ. ಅದು ಯಾವಾಗ ಕಾಣುತ್ತೆ, ತೆರೆದಾಗ ಕಾಣುತ್ತೆ ಅಷ್ಟೇ. ಪ್ರಾಯಶಃ ತೆನು ಅಂತಕ್ಕಂಥದ್ದು ಇದೆಯಲ್ಲ, ಇದೊಂದು ರೀತಿ ಹಾವಿನ ಬುಟ್ಟಿ ಇದ್ದಂಗೆ. ಈ ಹೇಳಿಗೆಯಿಂದ ಹಾವಿನ ಬುಟ್ಟಿ ತೆನುವೆಂಬ ಹೇಳಿಗೆ ಮೊಲವೆಂಬ ಸರ್ಪ, ಇದ್ರೊಳಗಡೆ ಪ್ರಾಯಶಃ ಚಾಂಚಲ್ಯದ ಮನಸ್ಸು ಅಂತಿದೆ. ಹಾವಿನೊಡಗಣ ಉದುವಾಳಿಗೆ ಅಂತಾರೆ. ಪ್ರಾಯಶಃ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ನೋಡಿ, ಅದು ಬುಟ್ಟಿ ತೆಗೆದಾಗ ಹಿಂಗಾಗುತ್ತೆ, ಆವಾಗ ಕಚ್ಚುವುದೆಂಬುದನ್ನರಿಯೇ ಆವಾಗ ತಿನ್ನುವುದು ಎಂಬುದನ್ನರಿಯೇ ಅಂತೇಳಿ. ಮನಸ್ಸನ್ನ ಒಂದು ಅದ್ಭುತವಾದಂತಹ ರೂಪಕ್ಕೆ ಹೋಲಿಸ್ತಾರೆ. ಅದನ್ನ ಸಂಕೇತಗಳು ಇಟ್ಕೊಂಡು ಹೇಳ್ತಾರೆ. ನೋಡಪ್ಪ ನಿಜ, ಅದು ಹಾವಿನ ಬುಟ್ಟಿ ಒಳಗಡೆ ಹಾವಿದ್ದಂಗೆ ನನ್ನೊಳಗಡೆ ಕೂಡ ಆ ಮನಸ್ಸು ಅಂತಕ್ಕಂಥ ಸರ್ಪ ಇದೆ. ಅದು ಯಾವಾಗ ನಮ್ಮನ್ನು ಏನ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಅದು ಕಚ್ಚಬಹುದು, ತಿನ್ನಬಹುದು, ಕಡಿಬಹುದು, ಏನಾದ್ರು ಮಾಡ್ಬೋದಲ್ಲ, ಅದೊಂದು ವಿಷಪೂರಿತವಾದಂತಹ ಹಾವು ಅಂತೇಳಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅವ್ರು ಹೇಳ್ತಾರೆ, ನಿಚ್ಚ ಪೂಜಿಸಬಲ್ಲೊಡೆ ನಮ್ಮ ಕೂಡಲ ಸಂಗಮ ದೇವನ ಅದೇ ಗಾರುಡಿಗ ಕಾಣ ಅಂತಕ್ಕಂಥ ಮಾತನ್ನ ಹೇಳ್ತಾಳೆ ಅಂತೇಳಿ. ಪ್ರಾಯಶಃ ಇದರ ಅರ್ಥ ಮದುವೆ ಆಶಯ ಏನಪ್ಪಾ ಅಂದ್ರೆ, ಆ ಬಸವಣ್ಣರ ಆಶಯ ಏನಪ್ಪಾ ಅಂದ್ರೆ,
ನಿಮ್ಗೆ ಅನ್ಸುತ್ತೆ ನಿಮಗೆ ನೋಡಿ, ಇದು ಹೆಂಗಪ್ಪ ಅಂದ್ರೆ ನಾವು ದಿನನಿತ್ಯ ಪೂಜೆ ಅಂದ್ರೆ ಇದನ್ನ ಯಾವ ಅರ್ಥದಲ್ಲಿ ತಗೊಳ್ಬೇಕು ಅಂದ್ರೆ ಒಂದು ಸತ್ಯವಾದಂತ ಶುದ್ಧವಾದಂತ ನಡೆ ನೋಡಿ ಅಂತೇಳಿ, ಪ್ರಾಯಶಃ ಇನ್ನೊಬ್ಬರಿಗೆ ಕೇಳಿನಿಸದೇ ಇರ್ತಕ್ಕಂಥ ಮನಸ್ಸು ಅಂತೇಳಿ, ಪ್ರಾಯಶಃ ಸದಾ ಒಳಿತನ್ನೇ ಬಯಸ್ತಕ್ಕಂಥ ಒಂದು ಹಂಬಲ ಅಂತೇಳಿ. ಈ ದಿಸೆ ಅಂತ ಇಂಥ ಪೂಜೆ ಅಂತಕ್ಕಂಥದ್ದು ಇದೆಯಲ್ಲ, ಇಂಥ ಸಂಕಲ್ಪ ಅಂತಕ್ಕಂಥದ್ದು ಇದ್ರೆ ಆಗ ಮನಸ್ಸು ಅಂತಕ್ಕಂಥ ವಿಷಸರ್ಪವನ್ನು ಕೂಡ ನಾವು ಹತೋಟಿ ತರಬಹುದು. ಅದಕ್ಕೆ ಅದೇ ಗಾರುಡಿಗ ಅಂತೇಳಿ, ನಿತ್ಯ ಪೂಜಿಸಬಲ್ಲೊಡೆ ಅದೇ ಗಾರುಡಿಗ ಕಾಣ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಪ್ರಾಯಶಃ ಮನಸ್ಸನ್ನ ಹತೋಟಿಗೆ ತರಲಿಕ್ಕೆ ಇಂಥ ಪರಿಕ್ರಮಗಳಿದೆ, ಉಪಕ್ರಮಗಳಿದೆಯಲ್ಲ, ಇಂಥ ಪ್ರಕ್ರಿಯೆಗಳಿದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಪ್ರೇರಕ ಅಂತಕ್ಕಂಥದ್ದನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಯಶಃ ಇದು ಅದ್ಭುತ ಒಂದು ರೋಮಾಂಚನಕಾರಿಯಾದಂತ ರೋಚಕವಾದಂತ ಒಂದು ವಚನ ಅಂತೇಳಿ ನನಗಾದ್ರೂ ಕೂಡ ಅನ್ಸುತ್ತೆ ಅಂತೇಳಿ. ಪ್ರಾಯಶಃ ಈ ರೀತಿ ಮನಸ್ಸನ್ನ ಕಟ್ತಕ್ಕಂಥ ನಿಟ್ಟಿನಲ್ಲಿ ಮನಸ್ಸನ್ನ ಪ್ರಸ್ತಾಪ ಮಾಡ್ತಕ್ಕಂಥ ಅನೇಕ ವಚನಗಳು ಬಂದಿದೆ. ಧರ್ಮೇಂದ್ರ ಸಿದ್ದರಾಮಯ್ಯವರು ಕೂಡ ಒಂದು ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ, ಒಬ್ಬರ ಮನೆಯ ಘಾತವ ಮಾಡಿ ಒಬ್ಬರ ಮನವನ್ನು ವಹಿಸಿ ಗಂಗೆಯ ಮುಳುಗಡೆ ಏನು ಫಲ ಅಂತೇಳಿ. ನಾವೇನ ಮಾಡಬಾರ್ದೆಲ್ಲ ಪಾಪ ಮಾಡಿ ಮನಸ್ಸೊಳಗಡೆ ವಿಷ ತುಂಬಿ ಆ ಮುಖೇನ ನನ್ನ ಪಾಪ ಹೋಗಂತೇಳಿ ಗಂಗೆ ಮುಳುಗಡೆ ಏನೂ ಆಗಲ್ಲ. ಕಡೆಗೆ ಜಗದ್ಬಂಧು ಯಾರಪ್ಪ ಅಂದ್ರೆ ಒಬ್ಬರ ಮನವನ್ನು ಮನೆಯ ಘಾತವ ಮಾಡದವನು, ಒಬ್ಬರ ಮನವನ್ನು ನೋಯಿಸದವನೇ ಜಗತ್ಪಾವನ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳೋ ಮುಖೇನ ಈ ಮನಸ್ಸು ಅಂತಕ್ಕಂಥದ್ದು ಎಷ್ಟು ಪರಿಣಾಮಕಾರಿಯಾದಂತ ಅಂಶ ಅಂತಕ್ಕಂಥದ್ದನ್ನ, ಎಂತ ಅದ್ಭುತವಾದಂತ ಪ್ರಬಲವಾದಂತ ಅಸ್ತ್ರ ಅಂತಕ್ಕಂಥದ್ದು ಇದೆಯಲ್ಲ, ಇದನ್ನ ವಚನಕಾರರು ಇದನ್ನ ಹೊರತು ಆ ಮುಖೇನ ಒಬ್ರು ಮನಃಶಾಸ್ತ್ರಜ್ಞರು ಯೋಚನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ, ಆ ಮನಸ್ಸನ್ನು ಹತೋಟಿ ತರ್ತಕ್ಕಂಥ ನಿಟ್ಟಿನಲ್ಲಿ ಎಂತೆಂತ ಅದ್ಭುತವಾದಂತ ವಚನಗಳನ್ನ ಎಲ್ಲಾ ವಚನಕಾರರು ಬಳಸಿದ್ದಾರೆ ಅಂತಕ್ಕಂಥದ್ದು ಇದೆಯಲ್ಲ, ಇದು ಪ್ರಾಯಶಃ ನಾವು ನೀವೆಲ್ಲರೂ ಕೂಡ ಗ್ರಹಿಸಬೇಕಾದಂತ ಸಂಗತಿ ಅಂತೇಳಿ. ಅನೇಕ ವಚನಗಳನ್ನ ಕೊಡ್ತಾರೆ ಅವರು ಮನಸ್ಸಿನ ಬಗ್ಗೆ ಅವರಿಗೆ ವ್ಯಾಪಕವಾದಂತ ನಂಬಿಕೆ ಅಂತೇಳಿ. ಈಗ ಕರಿ ಘನ ಅಂಕುಶ ಕಿರಿದೆನ್ನಬಹುದೇ ಬಸವಣ್ಣ ಪ್ರಶ್ನೆ. ಕರಿ ಅಂದ್ರೆ ಆನೆ, ಈಗ ಅದು ಭಾರಿ ದೊಡ್ಡದಪ್ಪ, ಅಂಕುಶ ಸಣ್ಣದನ್ನಕ್ಕಾಗತ್ತಾ? ಇಲ್ಲ. ಗಿರಿ ಘನ ವಜ್ರ ಕಿರಿದೆನ್ನಬಹುದೇ? ಈ ಪರ್ವತ ಭಾರಿ ದೊಡ್ಡದಪ್ಪ, ಅದ್ರ ವಜ್ರ ಅದನ್ನೇ ಕಟ್ ಮಾಡಬಹುದಲ್ಲ, ಅದು ಕಿರಿದೆನ್ನಬಹುದೇ? ಸಾಧ್ಯನೇ ಇಲ್ಲ. ತಮಂದ ಘನ ಜ್ಯೋತಿ ಕಿರಿದೆನ್ನಬಹುದೇ? ಪ್ರಾಯಶಃ ದೀಪ ಇದೆಯಲ್ಲ, ಅದು ದೊಡ್ಡ ಘನ, ಅದು ಅದ್ರ ಜ್ಯೋತಿ ಕಿರಿದೆನ್ನಬಹುದೇ? ಇಂಥ ಉದಾಹರಣೆಯನ್ನು ಕೊಡ್ತಾ ಹೇಳ್ತಾ ಮರವು ಘನ, ಇಲ್ಲಪ್ಪ ಏನೋ ಮರವು ಅಂತಕ್ಕಂಥದ್ದು ಇದೆ ಮನಸ್ಸಿಗೆ, ಅದೇ ಭಾರಿ ಘನ ಅಂತಂದ್ರೆ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಕೂಡ ಸಂಗಮದೇವ ಅಂತಾರೆ. ನೋಡಿ ಗಮನಿಸಿ, ಪ್ರಾಯಶಃ ಮನಸ್ಸು ಅಂತಕ್ಕಂಥದ್ದು ಹಿರಿದಾದದ್ದು ಅಂತೇಳಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಅನೇಕ ನಿದರ್ಶನಗಳನ್ನ, ಇಂಥ ಅನೇಕ ಉದಾಹರಣೆಗಳನ್ನ ಕೊಡ್ತಾ ಪ್ರಾಯಶಃ ಮನಸ್ಸು ಅಂತಕ್ಕಂಥದ್ದು ಖಚಿತವಾದೊಂದು ಘನ ಅಂತೇಳಿ, ಅದೊಂದು ಅದ್ಭುತವಾದಂತ ಒಂದು ಸತ್ವ ಇರ್ತಕ್ಕಂಥ ಅಂಶ ಅಂತೇಳಿ. ಆ ಮನಸ್ಸನ್ನ ಸರಿದಾರಿಕೊಂಡಿರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಯಶಃ ಮನಪುಟತ್ವ ಅಂತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ಕೈವಶ ಆಗಿದ್ದೆ ಆದ್ರೆ ಈ ಪ್ರಾಯಶಃ ಬದುಕಿನಲ್ಲಿ ನಾವು ಖಚಿತವಾಗಿ ಗೆಲುವು ಸಾಧಿಸಬಹುದು ಅಂತಕ್ಕಂಥ ಸತ್ಯವನ್ನ ಹೇಳಲಿಕ್ಕೆ ಇಂಥ ಮನಸ್ಸಿನ ಬಗ್ಗೆ ಅನೇಕ ಸಾಲುಗಳನ್ನ, ಅನೇಕ ಪದಪುಂಜಗಳನ್ನ ವಚನ ಸಾಹಿತ್ಯದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪ್ರಾಯಶಃ ನಾನು ಹಿಂದೆ ಪ್ರಸ್ತಾಪ ಮಾಡಿದ್ದೀನಿ, ಅನೇಕ ಸಂದರ್ಭದಲ್ಲಿ ಹೇಳ್ತಿರ್ತೀನಿ. ಅಕ್ಕಮಹಾದೇವಿ ಅಂತ ಈ ದಿಸೆಯಲ್ಲಿ ಅದ್ಭುತವಾದಂತ ಒಂದು ಸೈಕ್ಯಾಟ್ರಿಸ್ಟ್ ಇದ್ದಂಗೆ, ಮನಃಶಾಸ್ತ್ರಜ್ಞ ಇದ್ದಂಗೆ ಅಂತೇಳಿ. ಇವತ್ತು ಕೂಡ ಏನಾದ್ರು ಡಿಪ್ರೆಷನ್ ಒಳಗಾಗಿ ಏನಾದ್ರು ಮೂಲೆ ಸೇರಿದ್ರೆ ಅಥವಾ ಏನಾದ್ರು ಖಿನ್ನತೆ ಒಳಗಾದ್ರೆ ಅವರೆಲ್ಲ ಆಧುನಿಕ ನಮ್ಮ ಮನಃಶಾಸ್ತ್ರಜ್ಞ ಹೇಳ್ತಕ್ಕಂಥದ್ದೇ ಖಿನ್ನತೆಗಳು, ಮನಸ್ಸು ಸರಿ ಇಲ್ಲ, ಮನಸ್ಸನ್ನು ಸರಿ ಮಾಡೋದ್ರೆ ಕೌನ್ಸಿಲಿಂಗ್ ಮಾಡ್ತಾರೆ, ಆಪ್ತ ಸಮಾಲೋಚನೆ ಮಾಡ್ತಾರೆ, ಇವೆಲ್ಲ ಮಾಡ್ತಾರಲ್ಲ. ಇಂಥ ಕೌನ್ಸಿಲಿಂಗ್ ಆಪ್ತ ಸಮಾಲೋಚನೆ 12ನೇ ಶತಮಾನದಲ್ಲೂ ಕೂಡ ನಮ್ಮಲ್ಲಿ ನಡೆದಿದೆ. ಅದನ್ನೇ ಅಕ್ಕಮಹಾದೇವಿ ಪ್ರಾಯಶಃ ಯಾವ ನಮ್ಮ ಸೂರ್ಯ ಜಗತ್ತಿನ ಶಕ್ತಿಯ ಮೂಲ ಅಂತಾರೆ, ಆ ಸೂರ್ಯ ಹುಟ್ಟಿದ ಮೇಲೆ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾ ಕಡೆಗೆ ಅವಳು ಒಂದು ವಚನದಲ್ಲಿ ಪ್ರಸ್ತಾಪ ಮಾಡ್ತಾಳೆ. ಪ್ರಾಯಶಃ ನನ್ಗನ್ಸುತ್ತೆ ಈ ಸೈಕ್ಯಾಟ್ರಿಸ್ಟಿಕ್ ಫೀಲ್ಡ್ಗೆ ಈ ಮನಸ್ಸನ್ನ ಹತೋಟಿ ತರ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಘೋಷವಾಕ್ಯ ಬೇಕು ಅಂದ್ರೆ, ಒಂದು ಟ್ಯಾಗ್ಲೈನ್ ಬೇಕು ಅಂದ್ರೆ ನಮ್ಮ ಅಕ್ಕಮಹಾದೇವಿ ಮನಸ್ಸಿನ ಬಗ್ಗೆ ನಡೆಸಿರ್ತಕ್ಕಂಥ ಈ ಸಂಶೋಧನಾ ವಾಕ್ಯ ಇದೆಯಲ್ಲ, ಅದು ಬಹುದೊಡ್ಡದಾದಂತ ಒಂದು ಘೋಷವಾಕ್ಯ ಆಗಬಹುದು ಅಂತೇಳಿ. ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದ್ರೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಎನ್ನ ಕರಣಗಳ ಚೇಷ್ಟೆಗೆ ಎನ್ನ ಮನವೇ ಬೀಜ, ಎನಗುಳ್ಳದ ಒಂದು ಮನ, ಆ ಮನ ನಿನ್ನಲ್ಲಿ ಲೀನವಾದ ಬಳಿಕ ಎನಗೆ ಬಹುಂಟೆ ಚಂದಮಲ್ಲಿಕಾರ್ಜುನ ಅಂತೇಳಿ. ಪ್ರಾಯಶಃ ಗಮನಿಸಿ, ನಿಮಗೆ ಮನಸ್ಸು ಅಂತಕ್ಕಂಥದ್ದು ಯಾವತ್ತೂ ಕೂಡ ಒಳಿತಿನ ಕಡೆನೆ ಸಾಕ್ತಿರ್ಬೇಕು, ಸಾತ್ವಿಕವಾದಂತ ಸಂಗತಿಗಳನ್ನೇ ಸಾಕ್ತಿರ್ಬೇಕು ಅಂತೇಳಿ ಪ್ರಾಯಶಃ ಒಂದು ದೃಢಚಿತ್ತದ ಬಗ್ಗೆ ಯಾವ ತಾಯಿ ಅಕ್ಕಮಹಾದೇವಿ ಹೇಳ್ತಾಳೆ, ಇದನ್ನೆಲ್ಲರೂ ಕೂಡ ಪುಷ್ಟೀಕರಿಸ್ತಾರೆ, ಎಲ್ಲರೂ ಕೂಡ ಅದನ್ನ ಬೆಂಬಲಿಸ್ತಾರೆ. ಬಸವಣ್ಣವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಅನೇಕ ವಚನದ ಪ್ರಸ್ತಾಪ ಮಾಡ್ತಾರೆ. ಹತಲಿತ್ತ ಹೋಗದಂತೆ ನನ್ನ ಹೆಣವನ್ನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ನನ್ನ ಅಂಧಕನ್ನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ನನ್ನ ಕಿವುಡನ್ನ ಮಾಡಯ್ಯ ತಂದೆ. ಏನು ಆಶ್ಚರ್ಯ ಅಂದ್ರೆ, ಪ್ರಾಯಶಃ ನನ್ನ ಮನಸ್ಸು ಅಂತಕ್ಕಂಥದ್ದು ಇದೆಲ್ಲ ಏನ್ ನೋಡ್ಬೇಕು ಅದನ್ನ ಮಾತ್ರ ನೋಡ್ಬೇಕು, ಏನ್ ಕೇಳಬೇಕು ಅದನ್ನ ಮಾತ್ರ ಕೇಳಬೇಕು, ಎಲ್ಲಿ ಹೋಗ್ಬೇಕು ಅದನ್ನ ಮಾತ್ರ ಹೋಗ್ಬೇಕು. ಪ್ರಾಯಶಃ ಈ ಪಂಚೇಂದ್ರಿಯಗಳನ್ನ ಹತೋಟಿ ತರೋ ಮುಖೇನ ಪ್ರಾಯಶಃ ಈ ನಮ್ಮ ನಿಸರ್ಗದಲ್ಲಿ ಅದ್ಭುತವಾದಂತ ಒಂದು ಈ ಶಕ್ತಿಯಾಗಿ ಈ ವ್ಯಕ್ತಿ ಬಾಳಬೇಕು ಅಂದ್ರೆ ಆ ಮನಸ್ಸನ್ನ ಹೇಗೆ ಹತೋಟಿ ತರಬೇಕು, ಹೇಗೆ ನಿಗ್ರಹಿಸಬೇಕು, ಆ ಮನಸ್ಸನ್ನ ಹೇಗೆ ಮುದುಗೊಳಿಸಬೇಕು, ಮನಸ್ಸು ಹೇಗೆ ಪ್ರಫುಲ್ಲವಾಗಿರ್ಬೇಕು ಅಂತಕ್ಕಂಥ ಎಲ್ಲ ಚಿಂತನೆಗಳನ್ನು ಕೂಡ ಹರಡ್ತಾ ಮನಸ್ಸು ಕಟ್ಟಿರ್ತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಅಮೋಘ ಅನನ್ಯ ಅಂತಕ್ಕಂಥ ವಿಷಯವನ್ನ ತಮ್ಮ ಎದುರಿಗೆ ಪ್ರಸ್ತಾಪ ಮಾಡ್ತಾ ಕೇಳದಂತ
ಗ್ರಹಿಸಿದಂತ ನೋಡಿದಂತ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.